ಹಾಯ್, ನಮಸ್ಕಾರ. ಹೇಗಿದ್ದೀರಾ ಎಲ್ರೂ? ಏನ್ ಗೊತ್ತಾ? ಇವತ್ತೊಂದು ರಿಕ್ವೆಸ್ಟ್ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನು ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಆಲ್ಮೋಸ್ಟ್ ಒಂದು ಥರ್ಡ್ ವರ್ಲ್ಡ್ ವಾರ್ ತರ ನಡೀತಾ ಇದೆ ಮಿಡ್ಲ್ ಈಸ್ಟ್ ಅಲ್ಲಿ. ಸೊ ಟೆನ್ಷನ್ ಎಲ್ಲಾ ಕಡೆ ಹೆಚ್ಚಿದೆ. ಎಲ್ಲರ ಮನೆ ಸಾಕಷ್ಟು ಜನ ಆ ಕಡೆ ನಿಮ್ ಫ್ಯಾಮಿಲಿಯವರು ಕೂಡ ಸಿಕ್ಕಾಕೊಂಡಿರ್ತಾರೆ. ಸಾಕಷ್ಟು ಕಡೆ ಸಮಸ್ಯೆ ಆಗ್ತಾ ಇದೆ. ಇನ್ನು ಬಟರ್‌ಫ್ಲೈ ಎಫೆಕ್ಟ್ ಅನ್ನುವ ಹಾಗೆ ಅಲ್ಲಿ ಯುದ್ಧ ಆಗ್ತಾ ಇದ್ರೆ ಅದರ ಎಫೆಕ್ಟ್ ಇಲ್ಲೂ ಕೂಡ ನೀವು ನೋಡಬಹುದು. ಇಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೆ ವ್ಯತ್ಯಾಸ ಆಗ್ತಾ ಇದೆ. ಯಾಕಂದ್ರೆ ಆ ಕಡೆಯಿಂದನೇ ಜಾಸ್ತಿ ಪೆಟ್ರೋಲಿಯಂ ಪ್ರಾಡಕ್ಟ್‌ಗಳು ಅಂದ್ರೆ ಎಲ್-ಪಿ-ಜಿ ಇರ್ಬಹುದು, ಅಂದ್ರೆ ಗ್ಯಾಸ್ ಇರ್ಬೋದು, ಅಥವಾ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಸಾಕಷ್ಟೆಲ್ಲ ಆ ಕಡೆಯಿಂದನೇ ಬರುವಂತದ್ದು. ಮೋರ್ ದೆನ್ 60% ಆಫ್ ಟ್ರೇಡ್ ಅಲ್ಲಿಂದನೇ ಆಗುತ್ತೆ. ಸೊ ಈ ಎಲ್ಲಾ ಕಾರಣದಿಂದಾಗಿ ನಮ್ಮ ದೇಶದಲ್ಲೂ ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್‌ಗಳ ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಎಸ್ಪೆಷಲಿ ಎಲ್-ಪಿ-ಜಿ. ಎಲ್-ಪಿ-ಜಿದು ಕೂಡ ಸಮಸ್ಯೆ ಆಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿದೆ ಗ್ಯಾಸ್ ಬುಕ್ ಮಾಡಿದ ತಕ್ಷಣ ಗ್ಯಾಸ್ ಬರ್ತಾ ಇಲ್ಲ. ಇನ್ನು ಕೇಂದ್ರ ಸರ್ಕಾರ ಎಸ್ಮಾ ಕೂಡ ಜಾರಿ ಮಾಡಿದೆ. ಅಂದ್ರೆ ಇಲ್ಲಿಗಲಿ ಅದನ್ನ ಹೋಲ್ಡ್ ಮಾಡಿ ಮಾರ್ಕೆಟ್ ಅಲ್ಲಿ ಅದರದ್ದು ಪ್ರಾಬ್ಲಮ್ ಕ್ರಿಯೇಟ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ ಎಸ್ಮಾ ಕೂಡ ಜಾರಿ ಮಾಡಿದ್ದಾರೆ. ಇನ್ನು ಇವೆಲ್ಲ ಸಮಸ್ಯೆಗಳ ಮಧ್ಯೆ ದೇಶದಲ್ಲಿ ಈ ಸಮಸ್ಯೆ ಆಗ್ತಿದ್ದಾಗ ನಾನು ನೀವು ಏನ್ ಮಾಡಬಹುದು? ಎಸ್ಪೆಷಲಿ ಗೃಹಿಣಿಯರು ಏನಿದ್ದೀರಿ ಅವ್ರಿಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನು ಅಂದ್ರೆ ದಯವಿಟ್ಟು 2, 3, 4, 5 ತರದ ವೆರೈಟಿಗಳನ್ನ ಮಾಡೋದನ್ನ ಕಮ್ಮಿ ಮಾಡಿ ಸ್ವಲ್ಪ ಮಟ್ಟಿಗೆ ಆಹಾರ ಪದಾರ್ಥಗಳ ಕುಕಿಂಗ್ ಅಲ್ಲಿ ಕಡಿಮೆ ಮಾಡಿ. ಇನ್ನು ಮನೆಯಲ್ಲಿ ಇಂಡಕ್ಷನ್ ಕುಕ್ ಟಾಪ್ ಗಳಿದ್ರೆ ಅವುಗಳನ್ನ ಬಳಸಿ. ಗೃಹ ಪ್ರವೇಶದಲ್ಲೋ ಎಲ್ಲೋ ಯಾರೋ ಗಿಫ್ಟ್ ಮಾಡಿರುವಂತಹ ಇಂಡಕ್ಷನ್ ಕುಕ್ ಟಾಪ್ ನ ಕಂಫರ್ಟ್ ಇಲ್ಲ, ಯೂಸ್ ಮಾಡೋಕೆ ಕಂಫರ್ಟ್ ಅನಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಅಟ್ಟದ ಮೇಲೋ ಸಜ್ಜೆ ಮೇಲೋ ಹಾಕಿದ್ರೆ ಅದನ್ನ ತೆಗೆದು ಯೂಸ್ ಮಾಡಿ. ಅಟ್ ಲೀಸ್ಟ್ ಹಾಲು ಬಿಸಿ ಮಾಡೋದಕ್ಕೆ, ಕಾಫಿ ಟೀ ಮಾಡ್ಕೊಳ್ಳೋದಕ್ಕೆ, ಅಥವಾ ಒಂದು ಕುಡಿಯೋ ನೀರು ಕಾಸ್ಕೊಳ್ಳೋದಕ್ಕೆ ಇಂಥದಕ್ಕೆ ಏನಾದ್ರೂವೆ ಅದನ್ನ ಯೂಸ್ ಮಾಡಿ. ಚಿಕ್ಕದಾಗಿ ನೀವು ಮಾಡಿದ್ರೂ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ ದೇಶಕ್ಕೆ. ಯಾಕಂದ್ರೆ 7 ಕೋಟಿ ಕನ್ನಡಿಗರೇ ಇದೀವಿ ನಾವು. ನಾವೇ ಈ ರೀತಿ ಒಂದು ಇನಿಷಿಯೇಟಿವ್ ತಗೊಂಡ್ರೂ ಕೂಡ ನಾವು ದೇಶಕ್ಕೆ ತುಂಬಾ ದೊಡ್ಡದಾಗಿ ಏನೋ ಮಾಡಿದ ಹಾಗೆ ಆಗುತ್ತೆ. ಸೊ ದಯವಿಟ್ಟು ಇದನ್ನ ಮಾಡಿ. ಇನ್ನು ಸಾಕಷ್ಟು ಜನರ ಮನೆಯಲ್ಲಿ ಗ್ಯಾಸ್ ಮೇಲೆ ನೀರು ಕಾಸ್ಕೊಂಡು ಸ್ನಾನ ಮಾಡುವಂತಹ ಪರಿಸ್ಥಿತಿ ಇದೆ. ಗೀಸರ್ ಅಥವಾ ಸೋಲಾರ್‌ಗಳ ವ್ಯವಸ್ಥೆ ಇಲ್ಲ ಅಲ್ಲಿ. ಅವರಿಗೆ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದ್ರೆ ಚಳಿಗಾಲ ಅಲ್ಲ, ಬೇಸಿಗೆ ನಡೀತಾ ಇದೆ. ಸೊ ಸೆಕೆ ಇದೆ, ಬಿಸಿಲಿದೆ. ಸ್ವಲ್ಪ ಉಗುರು ಬೆಚ್ಚನ ನೀರನ್ನ ಕಾಸ್ಕೊಂಡು ಸ್ನಾನ ಮಾಡಿ. ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಕುದಿಸ್ಕೊಂಡು ಅದನ್ನ ಬಕೆಟ್‌ಗೆ ಹಾಕೊಂಡು ತುಂಬಾ ಬಿಸಿ ಬಿಸಿ ನೀರು ಸ್ನಾನ ಮಾಡುವಂತಹ ಅಭ್ಯಾಸ ಇದ್ರೂ ಕೂಡ ದೇಶಕ್ಕಾಗಿ, ನಮಗಾಗಿ ನಾವು ಇದೊಂದು ಚಿಕ್ಕ ಬದಲಾವಣೆಗಳನ್ನ ಮಾಡ್ಕೊಳ್ಳೋಣ. ಬೇಸಿಗೆ ಆಗಿರೋದ್ರಿಂದ ಅಷ್ಟೇನ್ ಚಳಿ ಅನ್ಸೋದಿಲ್ಲ. ಆರಾಮಾಗಿ ನೀವು ಉಗುರು ಬೆಚ್ಚನ ನೀರಲ್ಲಿ ಸ್ನಾನ ಮಾಡಬಹುದು. ಅದನ್ನ ಮಾಡಿ. ಇನ್ನು ಸಮರ್ ಆಗಿರೋದ್ರಿಂದ ಬಿಸಿ ಬಿಸಿ ಊಟ ಬೇಕು ಅಂತೇನಿಲ್ಲ. ಹಾಗಾಗಿ ನೋ ಕುಕ್ ರೆಸಿಪೀಸ್ ಏನಿರುತ್ತಲ್ಲ, ಅಂದ್ರೆ ತಂಬಳಿ, ಗೊಜ್ಜು, ಅಪ್ಪೆ ಹುಳಿ ಈ ತರದ್ರನ್ನ ಮಾಡ್ಕೊಳ್ಳೋಣ. ಸ್ವಲ್ಪ ಮೊಸರಿನ ಪ್ರಾಡಕ್ಟ್‌ಗಳನ್ನ ಜಾಸ್ತಿ ಮಾಡ್ಕೊಳ್ಳೋಣ. ಆ ರೀತಿಯ ಮಾಡ್ಕೊಂಡು ಕುಕಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಹೋಗೋಣ. ಇನ್ನು ಬ್ರೇಕ್‌ಫಾಸ್ಟ್ ನಲ್ಲೂ ಕೂಡ ಸಾಕಷ್ಟು ತಿಂಡಿಗಳು ತುಂಬಾ ಹೊತ್ತು ಗ್ಯಾಸ್ ಮುಂದೆ ನಾವು ನಿಂತ್ಕೊಳ್ಳುವಂಗ ಇರುತ್ತೆ. ಯೂಶುವಲಿ ಚಪಾತಿ ಇರ್ಬೋದು, ಅಥವಾ ದೋಸೆ, ನೀರ್ ದೋಸೆಗಳು ನಮ್ಮ ಹತ್ರ ತುಂಬಾ ಗ್ಯಾಸ್ ಕನ್ಸ್ಯೂಮ್ ಆಗುತ್ತೆ. ಸೊ ಇವುಗಳನ್ನ ವಾರದಲ್ಲಿ 1 ದಿನ, 2 ದಿನ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳೋಣ. ಮಿಕ್ಕಿದ ದಿನ ಸ್ವಲ್ಪ ಬೇಗ ಆಗುವಂತಹ ತಿಂಡಿಗಳನ್ನ ಮಾಡುವಂತದ್ದು ಮಾಡ್ಕೊಳ್ಳೋಣ. ಇದರಿಂದ ದೇಶಕ್ಕೆ ತುಂಬಾನೇ ದೊಡ್ಡ ಹೆಲ್ಪ್ ಆಗುತ್ತೆ. ನಿಮ್ಗೆ ಅನ್ಸ್ಬೋದು ಈ ಚಿಕ್ಕ ಚಿಕ್ಕ ಹೆಜ್ಜೆಗಳಿಂದ ಏನಾಗುತ್ತೆ ಅಂತ. ಚಿಕ್ಕ ಚಿಕ್ಕ ಹೆಜ್ಜೆಗಳಿಂದ ಸಾಕಷ್ಟು ಡಿಫ್ರೆನ್ಸ್ ಆಗುತ್ತೆ. ಇದನ್ನೇ ಇವತ್ತು ನಾನು ನಿಮ್ ಕಡೆ ರಿಕ್ವೆಸ್ಟ್ ಮಾಡ್ತಾ ಇರೋದು. ಎಸ್ಪೆಷಲಿ ಲೇಡೀಸ್, ಗಂಡಂಗೊಂದು, ಮಗಳಿಗೊಂದು ಅಂತ ಸಪರೇಟ್ ಕುಕ್ ಮಾಡ್ಬಿಡಿ. ಕಾಮನ್ ಆಗಿ ಮಾಡಿ. ಪರಿಸ್ಥಿತಿ ಹೀಗಿದೆ ಅಂತ ಅವ್ರಿಗೆ ಹೇಳಿ ಎಲ್ಲರೂ ಸೇರಿ ಈ ಪರಿಸ್ಥಿತಿಯಿಂದ ಹೊರಗಡೆ ಬರುವಂತಹ ಪ್ರಯತ್ನ ಮಾಡೋಣ. ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎಲ್ಲರೂ ಎಲ್ಲಾ ರೀತಿಯ ಪ್ರಯತ್ನವನ್ನ ಅವ್ರ ಕಡೆಯಿಂದ ಮಾಡ್ಬೋದು ಅದನ್ನ ಮಾಡ್ತಾ ಇದ್ದಾರೆ. ಪಕ್ಕದ ದೇಶ ಪಾಕಿಸ್ತಾನದಲ್ಲಂತೂ ಎಲ್ಲವನ್ನೂ ಬಂದ್ ಮಾಡ್ಬಿಟ್ಟಿದ್ದಾರೆ. ಸ್ಕೂಲು, ಕಾಲೇಜ್‌ಗಳಿಗೆ ರಜೆ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಗ್ಯಾಸು, ಎಲ್-ಪಿ-ಜಿಗಳನ್ನ ಪ್ರೊವೈಡ್ ಮಾಡೋಕೆ ಆಗ್ತಾ ಇಲ್ಲ. ಅಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಕೊಡೋಕ್ ಆಗ್ತಾ ಇಲ್ಲ. ರೇಟ್ ಜಾಸ್ತಿ ಮಾಡಿದ್ರೆ ಜನಕ್ಕೆ ಅದನ್ನ ಖರೀದಿ ಮಾಡುವಂತಹ ಪರಿಸ್ಥಿತಿ ಇಲ್ಲ ಆಗಿದ್ದ ಕಾರಣಕ್ಕೆ ಅವರು ಸರ್ಕಾರಿ ಕಚೇರಿಗಳನ್ನು ಕೂಡ ಬಂದ್ ಮಾಡಿದ್ದಾರೆ. ನಮ್ಮಲ್ಲಿ ಆ ಪರಿಸ್ಥಿತಿ ಬರುವುದಿಲ್ಲ. ನಮ್ಮ ಸರ್ಕಾರಗಳು ಸೆಲ್ಫ್ ಸಫಿಶಿಯಂಟ್ ಟು ಟೇಕ್ ಕೇರ್ ಆಫ್ ಅಸ್. ಆದ್ರೂ ಕೂಡ ನಮ್ಮ ಕಡೆಯಿಂದ ಏನಾಗುತ್ತೆ ಆ ಸಹಾಯವನ್ನ, ಆ ಒಂದು ಸಿವಿಕ್ ಸೆನ್ಸ್ ನ ತೋರ್ಸೋಣ. ಇನ್ನು ಪ್ಯಾನಿಕ್ ಆಗುವಂತಹ ಪರಿಸ್ಥಿತಿ ಇಲ್ಲ. ಇವಾಗಾಗ್ಲೇ ರಷ್ಯಾ ಮತ್ತು ಚೈನಾ ಶಿಪ್‌ಗಳಿಗೆ ಹೋಗೋಕೆ ಇರಾನ್ ಪರ್ಮಿಷನ್ ಕೊಟ್ಟಿದೆ. ರಷ್ಯನ್ ಶಿಪ್ ಹೋಗುತ್ತೆ ಅಂದ್ರೆ ನಮಗೂ ಕೂಡ ಪೆಟ್ರೋಲ್ ಉತ್ಪನ್ನಗಳು ಸಿಗುವಂತಹ ಸಾಧ್ಯತೆ ಇದೆ. ಏನೇ ಇದ್ರೂ ಕೂಡ ನಮ್ಮ ದೇಶ ಮುಂದಿನ ಒಂದು 2-3 ತಿಂಗಳಿಗೇನು ಪ್ರಾಬ್ಲಮ್ ಇಲ್ಲ. ಆದ್ರೂ ಕೂಡ ಮುಂದೆ ಸಮಸ್ಯೆ ಆಗುತ್ತೋ ಆಗಲ್ವೋ ಬೇರೆ ಪ್ರಶ್ನೆ. ಇವತ್ತು ನಮ್ಮ ಕೈಯಿಂದ ಏನಾಗುತ್ತೆ ಅದನ್ನ ನಾವು ಮಾಡೋಣ. ಜೊತೆಯಲ್ಲಿ ಮನೆಯಲ್ಲಿ ಹಸ್ಬೆಂಡ್, ಮಕ್ಳು ಏನಿದ್ದೀರಿ ನೀವು ಕೂಡ ನಿಮ್ಮ ಸಹಕಾರವೂ ಕೂಡ ಮುಖ್ಯ. ಯಾವತ್ತು ದಿನಾ ಸೇರಲ್ಲ, ಇದ್ ಬೇಡ ಅದ್ ಬೇಡ ಅನ್ನೋರು ಇವಾಗ ಏನಿದೆ, ಏನ್ ಸಿಗ್ತಿದೆ ಅದನ್ನ ದಯವಿಟ್ಟು ನಿಷ್ಠೆಯಿಂದ, ಪ್ರೀತಿಯಿಂದ ತಿನ್ನಿ. ನಿಮ್ಮ ಅಮ್ಮನಿಗೆ ನೀವು ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ.